ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಳೆ ಮೈಸೂರು ಭಾಗದ ಜೀವನಾಡಿ ಕಾವೇರಿ ಒಡಲು ದಿನೇ ದಿನೇ ಖಾಲಿ ಆಗ್ತಾ ಇದೆ. ನಾನೀಗ KRS ಜಲಾಶಯದ ಹಿನ್ನೀರಿನ ಪ್ರದೇಶದಲ್ಲಿದ್ದೇನೆ. ಈ ಪ್ರದೇಶದ ದೃಶ್ಯವನ್ನು ನೋಡಿದ್ರೆ ಎಷ್ಟರ ಮಟ್ಟಿಗೆ ನೀರು ಖಾಲಿಯಾಗಿದೆ ಅನ್ನುವಂಥದ್ದು ಕಾಣಿಸುತ್ತೆ. ಯಾಕಂದರೆ ಈಗ ಸದ್ಯಕ್ಕೆ 90 ಅಡಿಗೆ ನೀರಿನ ಮಟ್ಟ ಕುಸಿತಿರುವಂಥದ್ದು. ಈ ಕಾರಣದಿಂದಾಗಿ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಆತಂಕ ಸೃಷ್ಟಿಯಾಗಿದೆ. ಯಾಕಂದರೆ ಜೂನ್ನಲ್ಲೇ ಮಳೆ ಬರಬೇಕಾಗುತ್ತೆ, ಆದರೆ ಜೂನ್ನಲ್ಲಿ ಈ ಬಾರಿ ಮಳೆ ಬರಲ್ಲ, ಮುಂಗಾರು ತಡವಾಗುತ್ತೆ ಅನ್ನುವಂಥದ್ದು ವರದಿಗಳಿರುವ ಕಾರಣಕ್ಕೋಸ್ಕರ ದೊಡ್ಡ ಮಟ್ಟದ ಆತಂಕ ಇದೆ. ಈಗ ಸದ್ಯಕ್ಕೆ ಈ ಒಂದು ಜಲಾಶಯ 124.80 ಅಡಿಯಷ್ಟು ಗರಿಷ್ಠ ಸಾಮರ್ಥ್ಯ ಇದೆ. ಅದರಲ್ಲೂ ಕೂಡ 49 TMC ನೀರು ಸಂಗ್ರಹ ಆಗುತ್ತೆ. ಆದರೆ ಈಗ ಸದ್ಯಕ್ಕೆ ಕೇವಲ 16 TMC ನೀರು ಮಾತ್ರ ಸಂಗ್ರಹವಾಗಿರುವಂಥದ್ದು. ಈ ಕಾರಣದಿಂದಾಗಿ ಬೆಂಗಳೂರು ಸೇರಿದಂತೆ ಮೈಸೂರು, ಮಂಡ್ಯ ಭಾಗಗಳಿಗೆ ಕುಡಿಯೋ ನೀರಿಗೂ ಕೂಡ ನೀರನ್ನು ಕೊಡಬೇಕು. ಜೊತೆಗೆ ಮಂಡ್ಯದ ರೈತರುಗಳು ಕೂಡ ಬೆಳೆಗಳಿಗೆ ನೀರು ಹರಿಸಬೇಕಾಗಿರುವಂಥದ್ದು. ಯಾಕಂದರೆ ಈ ಒಂದು ಬೇಸಿಗೆ ಸಂದರ್ಭದಲ್ಲಿ ಬೇಸಿಗೆ ಬೆಳೆಯನ್ನು ಬೆಳೆದಿರುವಂಥ ರೈತರಿಗೆ ಕಟ್ಟು ಪದ್ಧತಿಯ ಮುಖಾಂತರ ಈ ಒಂದು ಬೆಳೆಗಳಿಗೆ ನೀರು ಹರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಆಗ್ರಹವನ್ನು ರೈತರು ಮಾಡ್ತಾ ಇದ್ದಾರೆ. ಆದರೆ ಈಗ ದೃಶ್ಯದಲ್ಲೇ ನೋಡಬಹುದು ಎಷ್ಟರ ಮಟ್ಟಿಗೆ ನೀರು ಖಾಲಿಯಾಗಿದೆ ಅಂತ. ಈ ಕಾರಣದಿಂದಾಗಿ ಒಂದು ರೀತಿಯಲ್ಲಿ ಅಧಿಕಾರಿಗಳು ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಒಂದು ಕಡೆ ಕುಡಿಯೋ ನೀರಿಗೂ ಕೂಡ ನೀರನ್ನು ಒದಗಿಸಬೇಕು, ಜೊತೆಗೆ ಅದೇ ರೀತಿ ರೈತರ ಬೆಳೆಗಳಿಗೂ ಕೂಡ ನೀರನ್ನು ಒದಗಿಸಬೇಕು. ಇದನ್ನು ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಸಮಸ್ಯೆ ಎದುರಾಗಿರುವಂಥದ್ದು. ಯಾಕಂದರೆ ಪ್ರತಿ ಬಾರಿ ಜೂನ್ನಲ್ಲಿ ಕೂಡ ಮಳೆ ಆಗ್ತಾ ಇತ್ತು, ಆದರೆ ಈ ಬಾರಿ ಜೂನ್ನಲ್ಲಿ ಮಳೆ ಆಗಲ್ಲ ಅನ್ನುವಂಥ ನಿಟ್ಟಿನಲ್ಲಿ ವರದಿಗಳು ಬರ್ತಾ ಇರುವ ಕಾರಣಕ್ಕೋಸ್ಕರ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಆತಂಕ ಇರುವಂಥದ್ದು. ಯಾಕಂದರೆ ನಾಲೆಗಳಿಗೂ ಕೂಡ ನೀರು ಹರಿಸಬೇಕಾಗುತ್ತೆ, ಅದರಲ್ಲೂ ಕೂಡ ನಾಲೆಗಳ ಮೂಲಕ ಕೆರೆಗಳಿಗೆ ನೀರು ತುಂಬಿಸಬೇಕು. ಯಾಕಂದರೆ ಕೆರೆಗಳಿಗೆ ನೀರು ತುಂಬಿಸಿದ್ರು ಮಾತ್ರ ಕುಡಿಯೋ ನೀರಿಗೆ ಕೂಡ ಲಭ್ಯ ಆಗೋದು, ಇಲ್ಲದಿದ್ದರೆ ಸಾಕಷ್ಟು ಸಮಸ್ಯೆ ಆಗುತ್ತೆ. ಯಾಕಂದರೆ ಈಗಾಗಲೇ ಕಾವೇರಿ ಜಲಾಶಯದ ಸುತ್ತಮುತ್ತಲಿನ ಹಳ್ಳಿಗಳಿಗೂ ಕೂಡ ನೀರಿನ ಸಮಸ್ಯೆ ಎದುರಾಗ್ತಾ ಇದೆ, ಕುಡಿಯೋ ನೀರಿಗೂ ಕೂಡ ಹಾಹಾಕಾರ ಸೃಷ್ಟಿ ಆಗ್ತಾ ಇದೆ. ಈ ಕಾರಣದಿಂದಾಗಿ ಎಲ್ಲವೂ ಕೂಡ ನೀರನ್ನು ಹರಿಸಲೇಬೇಕಾದಂಥ ಅನಿವಾರ್ಯತೆ ಪರಿಸ್ಥಿತಿ ಇದೆ. ಮತ್ತೊಂದು ಕಡೆ ಈ ರೀತಿಯಂಥ ಡ್ಯಾಮ್ ಸಂಪೂರ್ಣವಾಗಿ ಖಾಲಿ ಆಗ್ತಾ ಇರುವಂಥದ್ದು. ಈ ಗೇಟ್ನ ದೃಶ್ಯವನ್ನು ನೋಡಿದ್ರೂ ಕೂಡ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ನೀರು ಖಾಲಿಯಾಗಿದೆ ಅನ್ನುವಂಥದ್ದು. ಇಲ್ಲೆಲ್ಲವೂ ಕೂಡ ಸಂಪೂರ್ಣವಾಗಿ ನೀರಿನಿಂದ ಆವೃತವಾಗ್ತಾ ಇತ್ತು, ಆದರೆ ಈಗ ಎಲ್ಲವೂ ಕೂಡ ಖಾಲಿ ಪ್ರದೇಶವಾಗಿ ಕಾಣಿಸ್ತಾ ಇದೆ. ಸಂಪೂರ್ಣವಾಗಿ ಕಲ್ಲಿನ ಬಂಡೆಗಳು ಕಾಣಿಸ್ತಾ ಇದೆ. ಈ ಕಾರಣದಿಂದಾಗಿ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಆತಂಕ ಇರುವುದು. ಇದೇನಾದರೂ ಜೂನ್ನಲ್ಲಿ ಮಳೆ ಆಗಲಿಲ್ಲ ಅಂತಂದರೆ ಸಾಕಷ್ಟು ಸಮಸ್ಯೆಯನ್ನು ಕೂಡ ಎದುರಿಸಬೇಕಾಗುತ್ತೆ. ಯಾಕಂದರೆ ಜೂನ್ನ ತಿಂಗಳಲ್ಲಿ ಕೂಡ ತಮಿಳುನಾಡಿಗೆ ಕೋಟಾದ ಮೂಲಕ 9 TMC ನೀರನ್ನು ಕೊಡಬೇಕಾಗುತ್ತೆ. ಆದರೆ ಜಲಾಶಯದಲ್ಲಿರುವಂಥದ್ದು ಈಗ 16 TMC, ಅದರಲ್ಲೂ ಕೂಡ 7 TMC ಡೆಡ್ ಸ್ಟೋರೇಜ್. 7 TMC ಡೆಡ್ ಸ್ಟೋರೇಜ್ ಆಗಿದ್ರು, 12 TMC ಕುಡಿಯೋ ನೀರಿಗೆ ಬಳಸಲಿಕ್ಕಾದರೂ ಕೂಡ 5 TMC ಡೆಡ್ ಸ್ಟೋರೇಜ್. ಈ ಕಾರಣದಿಂದಾಗಿ ಇಷ್ಟರ ಮಟ್ಟಿಗೆ ನೀರು ಖಾಲಿ ಆಗೋದ್ರೆ ಮುಂದಿನ ತಿಂಗಳು ಜೂನ್ನಲ್ಲಿ KRS ಮೂಲಕ ತಮಿಳುನಾಡಿಗೆ ನೀರನ್ನು ಹರಿಸಬೇಕಾಗುತ್ತೆ. ಆದರೆ ಅನಿವಾರ್ಯವಾಗಿ ಹರಿಸಲಿಕ್ಕೆ ಸಾಧ್ಯ ಆಗಲ್ಲ, ಯಾಕಂದರೆ ಅಷ್ಟರ ಮಟ್ಟಿಗೆ ಈಗ ನೀರು ಬರಿದಾಗಿರುವಂಥದ್ದು. ಈ ಕಾರಣದಿಂದಾಗಿ ಒಂದು ರೀತಿಯಲ್ಲಿ ದೊಡ್ಡ ಆತಂಕ ಸೃಷ್ಟಿಯಾಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚೌಡಳ್ಳಿ, TV9 ಮಂಡ್ಯ.